ಮೈ ಬಂತ ನೋಡು. ಇಲ್ಲ ಸರಿಯಾಗಿ ನೋಡು. ಅಣ್ಣ ಅಣ್ಣ ಬಂತು 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 ಅಣ್ಣ. ಇವಾಗ ಎಲ್ರು ಕಣ್ಣು ನಮ್ಮನೆ ಮೇಲೆ. ಸಾಂಗ್ ಶುರು ಮಾಡೋಣ. ಅಣ್ಣ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕೋಣ. ಶುಭ ಕಾರ್ಯ ಹಾಕೋಣ. ನಿಂಗ್ ಬ್ಯಾಂಗಲ್ ಬಂಗಾರಿ ಬೇಕಾ? ಫಸ್ಟ್ ಯಾವ್ದಾದ್ರು ದೇವ್ ಸಾಂಗ್ ಹಾಕೋ ಮೈ. ಬುಲಿ ನಮ್ದು ಬಾಸ್ ಸಂಘ ಕಣ. ಹಾಡೆಲ್ಲ ಹಾಕವ್ರೆ, ಏನಿರ್ಬೋದು? ಮನೆಗ್ ಲೈಟು ಹಾಕಿದ್ದಾರೆ, ಏನೋ ಸ್ಪೆಷಲ್ ಇರ್ಬೇಕಲ್ವಾ ಅಮ್ಮ? ಅವ್ರ ಮನೇಲಿ ಏನಾದ್ರು ನಮ್ಗೇನು ಕಂಡರ್ ಮಿಷನ್ ನಮ್ಗೆ ಯಾಕೆ ಹೇಳು? ಹೌದೌದು. ಮುತ್ತಿಗೆ ಮದುವೆ ಏನಾದ್ರು ಫಿಕ್ಸ್ ಆಗಿರ್ಬೋದಾ? ಸುಮ್ನೆ ಇರಮ್ಮ ನೀನು, ಅದೇಗ್ ಸಾಧ್ಯ? ನನಗ್ ಗೊತ್ತಿಲ್ದೆ. ನಿನ್ಗೆ ಯಾಕೆ ಗೊತ್ತಾಗ್ಬೇಕು? ಅವ್ರ ಮನೆಯಲ್ಲಿ ಏನೇ ವಿಷಯ ಆದ್ರೂ ನಿನ್ ಗೊತ್ತಾಗ. ಅದು ಅಮ್ಮ, ಅವ್ರ ಮನೆ ವಿಷಯ ಇಡೀ ಊರ್ಗೆ ಗೊತ್ತಾಗ್ಬೇಕಾದ್ರೆ ಇನ್ ನಮಗ್ ಕಿವಿಗ್ ಬೀಳ್ದೆ ಇರುತ್ತಾ? ಆದ್ರೆ ಈ ಸರಿ ಯಾವ ವಿಷಯನೂ ನಮ್ ಕಿವಿಗ್ ಬೀಳಿಲ್ಲ. ಆದ್ರೂ ಸಾಂಗ್ ಹಾಕೊಂಡ್ ಕುಣಿತಾವ್ರೆ. ಅವಕ್ಕೇನ್ ತಲೆ ಕೆಟ್ಟಿದ್ಯಾ ಹೆಂಗೆ? ಛೇ 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 ಛೇ, ಅವ್ರ ತಲೆ ನಿನ್ ತಲೆ ಹಾಗಲ್ಲ ಬಿಡಮ್ಮ. ಏನಂದೆ? ಏನಿಲ್ಲಪ್ಪ. ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೆ ಯಾಕೆ ಬೇರೆಯವ್ರ ವಿಷಯ. ಏನ್ ಕಾತ್ಯೇನಿ, ನಿಮ್ ಅಣ್ಣನ ಮನೆ ಮುಂದೆ ಲೈಟ್ ಎಲ್ಲ ಹಾಕಿದಾರೆ, ಏನ್ ವಿಶೇಷ? ಏಯ್, ಯಾರೇ ನಮ್ಮಣ್ಣ? ಅಣ್ಣ ಎಣ್ಣ ಅಂದ್ರೆ ಚೆನ್ನಾಗಿರಲ್ಲ. ಅದ್ ಸರಿ, ಆ ಮನೆ ಅವಂದು ಅಂತ ನಿನ್ಗೆ ಯಾರು ಹೇಳಿದ್ದು? ಆ ಮನೆ ನಮ್ದು. ಕೋರ್ಟಲ್ಲಿ ಕೇಸ್ ನಡೀತಿದೆ. ಕೇಸ್ ಒಂದ್ಸರಿ ಮುಗಿಲಿ, ನಿಮ್ ಬಾಯಿಗಳಿಗೆಲ್ಲ ಹೇಗ್ ಬೀಗ ಹಾಕ್ತೀನಿ ನೋಡ್ತಾ ಇರಿ. ನಟರಾಜನ ಏನಾದ್ರು ಕೇಳಿಸ್ಕೊಂಡ್ರೆ ನಿನ್ ಬಾಯಿಗೆ ಹೆಂಗ್ ಹೊಲ್ಗೆ ಆಗ್ತಾನೆ ನೋಡ್ತಾ ಇರು. ಏಯ್, ಕಂಡೋರ್ ಮನೆ ವಿಷಯ ಮಾತಾಡಿಲ್ಲ ಅಂದ್ರೆ ತಿಂದಿದ್ ಅರಗಲ್ವಾ ನಿನ್ಗೆ? ಅದ್ಯಾಕೆ ಹಂಗ ಆಡ್ತೀಯಾ? ಯಾವಾಗ ನೋಡಿದ್ರು ಒಳ್ಳೆ ಗುರ್ರಂತಿಯಪ್ಪ. ಹೋಗ್ ಹೋಗ್ ಹೋಗ್, ಬಂದ್ಬಿಟ್ಲು ನನಗೇನು ಬುದ್ಧಿ ಹೇಳೋದಕ್ಕೆ. ಏಯ್ ಭಾರತಿ, ಆ ಕಡೆ ಏನಾದ್ರು ಹೋಯ್ತೇನೆ? ಯಾವ ಕಡೆನಮ್ಮ? ಇಷ್ಟೋ ತನಕ ಯಾರ ಮನೆ ವಿಷಯ ಮಾತಾಡ್ತಿದ್ವೋ ಆ ಮನೆ ಕಡೆಗೆ ಹೋಗ್ತೀಯಾ ಅಂತ ಕೇಳ್ದೆ. ನನ್ಗೆ ನಿದ್ದೆ ಬರ್ತಿದೆ, ಹೋಗಮ್ಮ, ನಾನು ಹೋಗಲ್ಲ. ಎಲ್ಲ ಬೇಡ, ನನ್ಗೂ ಗೊತ್ತು ನೀನ್ ಆ ಮನೆಗೆ ಹೇಗೆಲ್ಲ ಹೋಗ್ತೀಯ ಅಂತ. ನಕ್ರ ಮಾಡ್ದೆ, ನಾನ್ ಹೇಳಿದಷ್ಟು ಕೇಳು. ನಾನ್ ಯಾಕಮ್ಮ ಹೋಗ್ಬೇಕು? ನೀನೇ ತಾನೆ ಅವತ್ತು ಆ ಮನೆ ಕಾಲಿಡ್ಬಾರ್ದು ಅಂತ ಹೇಳಿದ್ಯಾ? ನಾನ್ ಬೇಡ ಅಂದೆ ಅಂತ ನೀನ್ ಹೋಗೋದ್ ನಿಲ್ಸ್ಬಿಟ್ಟಿದ್ಯಾ? ನೋಡೆ, ಅವತ್ ಬೇಡ ಅಂದಿದೆ, ಇವತ್ ಬೇಕು ಅಂತಿದ್ದೀನಿ. ಹೋಗ್ ನೋಡ್ಕೊಂಡ್ ಬಾದ್ ಏನು ಅಂತ. ಹೋಗ್. ನೀನು ಬಾರಿ ಇದ್ಯಮ್ಮ, ಕಿಟಕಿ ಗಾಜ್ ಹೊಡಿಯೋಳ್ ನೀನು, ಇಣಕ್ ನೋಡೋಳ್ ನಾನಾ? ಬಾಯಿ ಮೇಲೆ ಹಾಕಿದ್ರೆ ಹಲ್ಲೆಲ್ಲ ಉದ್ರೋಗ್ಬೇಕು. ಹೇಳ್ದಷ್ಟ್ ಮಾಡೆ ಬಜಾರಿ. ನಿನ್ ಮಗಳಲ್ವಾ? ಏನಂತೆ? ಏನಿಲ್ಲ. ಸಾಕು, ಹೋಗ್ ನೋಡ್ಕೊಂಡ್ ಬಾ ಏನು ಅಂತ. ಸರಿ ಸರಿ, ಏನೋ ಪಾಪ ನೀನ್ ಇಷ್ಟೊಂದ್ ಕೇಳ್ಕೊತಾ ಇದೀಯ ಅಂತ ಹೋಗ್ ನೋಡ್ಕೊಂಡ್ ಬರ್ತೀನಿ. ಓ, ಹೋಗೆ ಸಾಕು. ಮಾವ ನನಗ್ ಹೇಳ್ದೆ ಮದ್ವೆ ಆಗ್ತಿದಾನೆ ಹೆಂಗೆ? ಏಯ್, ಏನೇ ಮಾಡ್ತಿದ್ಯಾ ಅಲ್ಲಿ ನಿಂತ್ಕೊಂಡು? ಹೋಗ್ ನೋಡ್ಕೊಂಡ್ ಬಾ, ಹೋಗು. ಏಯ್ ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ತೀರಾ? ಹೇಳೋದ್ ಕೇಳಿಸ್ತಿಲ್ವಾ? ಸೌಂಡ್ ಕಮ್ಮಿ ಮಾಡ್ತೀರಾ ಅಂದೆ. ಇಲ್ಲ, ಹೇಗಿದೆ ಅರೇಂಜ್ಮೆಂಟ್ಸ್? ಹೋಗಿ ನಿಮ್ಮ ಮಾವಂಗೆ ನಿಮ್ಮ ಅಮ್ಮಗೆ ಹೋಗಿ ಹೇಳು. ಹೌದು, ಏನ್ ಸ್ಪೆಷಲ್? ಯಾಕೆ ಇಷ್ಟೊಂದು ಡೆಕೋರೇಟ್ ಮಾಡಿದೀರಾ? ನಮ್ಮ ಅಣ್ಣಂಗೆ ಮದ್ವೆ ಫಿಕ್ಸ್ ಆಯ್ತು, ಅದಕ್ಕೆ. ಏನು, ನಿಮ್ ಅಣ್ಣಂಗೆ ಮದ್ವೆನಾ? ನನಗೆ ಯಾರು ಹೇಳಲೇ ಇಲ್ಲ. ನಿಮ್ಗೆ ಯಾಕೆ ಹೇಳ್ಬೇಕು? ಏಯ್, ಜಗಳ ಮಾಡಿದ್ದು ನಮ್ಮ ಅಮ್ಮ ಅಲ್ವಾ? ನಾನೇನ್ರು ಮಾಡಿದ್ದೀನಿ ನಿಮ್ಗೆ? ನನ್ಗೊಂದ್ ಮಾತು ಹೇಳ್ದೆ ನಿಮ್ ಅಣ್ಣಂಗ್ ಮದ್ವೆ ಮಾಡ್ತಿದ್ದೀರಲ್ಲ, ನಿಮ್ಗೆಲ್ಲ ಒಳ್ಳೇದಾಗುತ್ತಾ? ಒಳ್ಳೇದಾಗ್ತಿರೋದಕ್ಕೆ ಸ್ಟೆಪ್ ಆಗ್ತಾ ಇರೋದು. ಬಾ, ನೀನು ಒಂದ್ ಸ್ಟೆಪ್ ಹಾಕು. ಏಯ್, ಬಿಡು. ಬಾಳ ನೀನು ಒಂದು ಸ್ಟೆಪ್ ಹಾಕು. ಸುಮ್ನಿರ ಬಾ. ಏನ್ರೋ ಇದು? ನಿಲ್ಲಿಸ್ರೋ ಮೊದ್ಲು ಅದನ್ನ, ಕಿವಿ ಕಿತ್ತೋಗ್ತಾ ಇದೆ. ಸೌಂಡ್ ಆದ್ರೂ ಕಡಿಮೆ ಮಾಡ್ರೋ. ಸ್ಟೆಪ್ ಹಾಕಿ. ಅಮ್ಮ, ಹುಡುಗಿ ಯಾರು?
ಮಾವ ಆ? ಹುಡುಗಿ ಯಾರು ಆ? ಏನ್ ಮಾಡ್ತಿದ್ದಾಳೆ ನನ್ನಂಗೆ ಚೆನ್ನಾಗ್ ನೋಡ್ಕೋತಾಳ ಏನ ಹುಡುಗಿ ಯಾರು ಅಂದೆ ಅಯ್ಯೋ ಹೇ ಅವಳು ಏನು ಹೇಳ್ತಾ ಇದ್ದಾಳೆ ಕೇಳಿಸ್ತಿಲ್ಲ ಮೊದ್ಲು ಸೌಂಡ್ ಕಡಿಮೆ ಮಾಡ್ರೋ ಏನು ಕೇಳ್ದಲ್ಲ ಏನು ನನ್ಗೊಂದ್ ಮಾತ್ ಹೇಳಿದಿದ್ರೆ ನಿನ್ ಗಂಟೇನ್ ಹೋಗ್ತಿತ್ತು ಮಾವ ನಿನಗೂ ನನ್ನಿಂದ ಕಷ್ಟ ಅಲ್ವಾ ಅದಕ್ಕೆ ಹೇಳ್ದೆ ಕೇಳ್ದೆ ಮದ್ವೆ ಆಗ್ತಿದ್ಯಾ ಸರಿ ಬಿಡು ಇನ್ಮೇಲಿಂದ ನಾನ್ ನಿನಗ್ ತೊಂದ್ರೆ ಕೊಡಲ್ಲ ಚೆನ್ನಾಗಿರು ಅಯ್ಯೋ 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 ಲೇ ಹುಚ್ಚುಡ್ಗಿ ನಂದಲ್ಲ ಕಣೆ ಮದ್ವೆ ಅಬ್ಬಾ ಮತ್ತೆ ಇದೆಲ್ಲ ಏನು ಅದು ನಮ್ ಹರಿ ಮದ್ವೆ ಮಾಡ್ಕೊಂಡು ಹೆಂಡ್ತಿನ ಕರ್ಕೊಂಡ್ ಬರ್ತಾ ಇದ್ದಾನೆ ಅದಕ್ಕೆ ಇದೆಲ್ಲ ಹೌದಾ ಹ್ಮ್ ಲೇ ಮಯೂರ ಸರಿಯಾಗಿ ಹೇಳೋದಲ್ವಾ ಅವಳಿಗೆ ಜಸ್ಟ್ ತಮಾಷೆ ಅಣ್ಣ ಅವಳ ರಿಯಾಕ್ಷನ್ ನೋಡ್ಬೇಕಿತ್ತು ಅವಾಗ್ಲೇ ನಾವ್ ಹೇಗ್ ಅನ್ಕೊಂಡಿದ್ವೋ ಹಾಗೆ ರಿಯಾಕ್ಟ್ ಮಾಡಿದ್ಲು ಓ ಹರಿದ ಮದ್ವೆ ಏನು ಸಡನ್ ಆಗೆಲ್ಲ ಏರ್ಪಾಟ್ ಮಾಡ್ಬಿಟ್ಟಿದ್ದೀರಾ ಓ ಎಲ್ರಿಗೂ ಗೊತ್ತಾದ್ರೆ ತೊಂದ್ರೆ ಆಗತ್ತೆ ಅಂತ ಗುಟ್ಟಾಗಿ ಮದ್ವೆ ಮಾಡಿ ಮುಗಿಸ್ಬಿಟ್ರಾ ಅಯ್ಯೋ ಹಾಗೆಲ್ಲ ಏನಿಲ್ಲ ಮೊದ್ಲು ಈ ವಿಷಯ ಕೇಳಿದಾಗ ನಮಗೂ ನಿನ್ ಹಾಗೆ ಲವ್ ಮ್ಯಾರೇಜಾ ಅದಕ್ಕೆ ಸಡನ್ ಆಗಿ ಅದಕ್ಕೆ ಬರ್ತಾ ಇರೋದು. ಗೊತ್ತಾಯ್ತಾ ನಮ್ಮನೆಗೂ ಮಹಾಲಕ್ಷ್ಮಿ ಬರ್ತಿದ್ದಾರೆ ಹೋಗಿ ನಿಮ್ಮ ಅಮ್ಮಂಗೆ ನಿಮ್ಮ ಮಾವಂಗೆ ಹೋಗಿ ಹೇಳು ಹೋಗು ಹಬ್ಬ ಆಗ್ಲೆಯಿಂದ ನನ್ ಎದೆ ಡಬ್ 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 ಅಂತಿತ್ತು ಈಗ ಅದ್ ಕೇಳಿ ಸಮಾಧಾನ ಆಯ್ತು ಹಾ ಈಗೇನಂದ್ರೆ ಹರಿ ಹೆಂಡ್ತಿನ ಕರ್ಕೊಂಡ್ ಮನೆಗ್ ಬರ್ತಾನೆ ಹೆಣ್ಮಗು ಮೊದಲನೇ ಸತಿ ಮನೆಗ್ ಬಂದಾಗ ಮಂಗಳಾರತಿ ಎತ್ಬೇಕಲ್ಲ ನಮ್ಮನೆಗೆ ಇದೆಲ್ಲ ಹೊಸ್ತು ಅಮ್ಮ ಇದ್ದಿದ್ರೆ ಇದನ್ನೆಲ್ಲ ಮಾಡಿರೋಳು ನಾವೇನೋ ಮಾಡಕ್ ಹೋಗಿ ಇನ್ನೇನೋ ಆಗಿ ಪದ್ಧತಿ ಹಾಳಾಗ್ಬಾರ್ದಲ್ವಾ ನಿನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಲ್ಲ ಅಯ್ಯೋ ಮಾವ ಅದು ಮಂಗಳಾರತಿ ಅಲ್ಲ ಆರತಿ ಅಷ್ಟೇ ಅದೇ ಅದನ್ನೆಲ್ಲ ಹೇಗ್ ಮಾಡ್ಬೇಕು ಅಯ್ಯೋ ನನಗೂ ಅಷ್ಟೊಂದು ಗೊತ್ತಿಲ್ವಲ್ಲ ಇರು ಕೇಳ್ಕೊಂಡ್ ಬರ್ಲಾ ಹ ಬೇಗ ಬಾ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಹಾ ಸರಿ ಸರಿ ಜಯರಾಮ ನೀ ಏನೇ ಹೇಳ ನಾನು ಮನೆಗೆ ಹೋಗುವಾಗ ರಾತ್ರಿ ನಿನ್ ಕೈಯಾರ ಒಂದ್ ಬಿಸಿ ಟೀ ಕುಡ್ಕೊಡೋರೆ ನೆಮ್ಮದಿ ನೋಡು ಶ್ರವಣ ನೀನ್ ಒಂದಲ್ಲ 10 ಟೀ ಕಣ ಕೊಡ್ತೀನಿ. ನಾನೇ ರಾಜಕುಮಾರ ಒಂದ ನೆಮ್ಮದಿ ಕೆಡ್ಸಕ್ಕೆ ನೆಮ್ಮದಿಯಾಗಿ ಒಂದ್ ಟೀ ಕುಡಿಯಕ್ಕೂ ಬಿಡಲ್ಲ. ಏನಂದೆ ಏನೋ ಅಂದೆ ಈ ಭಯ ಇರ್ಬೇಕು. ಜಯರಾಮ 2 ಬಂದ್ ಕೊಡೋ. ಯಾಕಣ ಟೀ ಬೇಡವಣ? ಏಯ್ ಕೇಳಿದ್ ಕೊಡ ಮೊದ್ಲು. ಏನ್ ನಡ್ರಜಣ ದಿನ 1 ಬಂದ್ ತಗೋತಾ ಇದ್ದೆ, ಇವತ್ತೇನು 2 ಬಂದ್ ತಿಂತಾ ಇದ್ಯಾ? ನಿಮ್ ಮನೇಲಿ ಊಟ ಮಾಡಲ್ವಾ? 1 ಬನ್ನು ನನಗೆ, ಇನ್ನೊಂದು ನಾಯಿಗೆ. ನಿಮ್ ಮನೇಲಿ ನಾಯಿನೇ ಇಲ್ವಲ್ಲ? ಇಲ್ಲೇ ಇಲ್ವಾ? ಏ ಜಯರಾಮ ತಗೋ ಟೀದು. ಅಲ್ಲ ಎಕ್ಸ್ಕ್ಯೂಸ್ ಮೀ, ಎಲ್ಲೋಗ್ತೀಯ? ಬಂದ್ ತಿನ್ಕೊಂಡು ಹೋಗೋ. ಏನ್ ಗುರಾಯಿಸ್ತಾ ಇದೀಯಾ? ಕಣ್ಗುಡ್ಡೆ ತಿಂದು ಕಬಾಬ್ ಮಾಡ್ಬಿಡ್ತೀನಿ ನೋಡು. ತಗೋ ಬಂದ್ ತಿನ್ನ. ನೋಡು ನಟರಾಜ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ಯಾ? ಸರಿ ಇರಲ್ಲ ಇದು. ಏನೋ ಮಾಡ್ತೀಯಾ? ಏನ್ ಹೊಡಿತೀಯಾ? ಬರ ಬಡಿ. ಅಣ್ಣ ಸುಮ್ನೆ ಅಣ್ಣ, ಅವ್ರ ಪಾಡಿಯವ್ರು ಹೋಯ್ತಾರೆ, ಯಾಕಣ್ಣ ಕಿರಿಕ್ ಮಾಡ್ತೀಯ?
ಅವನ ಪಾಡಿಗೆ ಅವನು ಇದಾನೆ. ನಿಮ್ಮ ಹತ್ರ ತಲೆ ಒಳಗೆ ಬರೀ ಕುತಂತ್ರ ಬುದ್ಧಿನೇ ನನ್ನ ಮಗನ್ಗೆ. ಜಯರಾಮ, ನೀನ್ ಇವನ್ನ ಮಾತ್ರ ನಂಬೇಡ. ನಿನ್ನ ಅಂಗಡಿಗೆ ಇವನು ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾನೆ ಅಂತ ನನ್ನ ಮಗ ಇವನು. ಆಯ್ತಾಯ್ತು, ಸುಮ್ಗಿರೋಣ, ನೀನ್ ಜಗಳ ಮಾಡ್ಬೇಡ. ಜಯರಾಮ, ಇವನನ್ನ ಸುಮ್ಮನೆ ಇರಕ್ಕೇಳು. ಸುಮ್ಮನೆ ಅಂದ್ರೆ ಏನೋ ಮಾಡ್ತೀಯಾ? ಅವತ್ತೇನಂದೆ ನೀನು? ನಮ್ಮನೆಗೆ ಹೆಣ್ಣು ಬರಲ್ಲ, ನನ್ನ ಮಕ್ಕಳಿಗೆ ಯಾರು ಹೆಣ್ಣು ಕೊಡಲ್ಲ ಅಂದಿಲ್ಲ. ಈಗ ಮೀಸೆ ಬಳಸ್ಕೊ ನೀನು. ನಾನ್ ಯಾಕ ಮೀಸೆ ಬಳಸ್ಕೊಳ್ಳಿ? ಅವತ್ತು ಹೇಳಿದ್ದು ನೆನ್ಪಿಲ್ವೇನೋ ನಿಂಗೆ? ಆಡಿದ ಮಾತನ್ನೇ ಮರ್ತೋಗ್ತೀಯ ನೀನು. ನನ್ನ ಮಗನಿಗೆ ಹೆಣ್ಣು ಸಿಕ್ಕಿದ್ರೆ ಮೀಸೆ ಬಳಸ್ಕೊಳ್ತೀನಿ ಅಂತ ಹೇಳಿಲ್ಲ ನೀನು? ನನ್ನ ಮಗನಿಗೆ ಹೆಣ್ಣು ಸಿಕ್ಕಾಯ್ತು. ಏನಣ್ಣ ಹೇಳ್ತಿದೀಯಾ? ಈ ವಿಷಯ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಹೇಳ್ಬಿಟ್ರೆ ಯಾರ ಮನೆ ಹೆಣ್ಣು ಅಂತ ತಿಳ್ಕೊಂಡು ಕಲ್ಲು ಹಾಕಿ ಬರ್ತೀರಾ? ಲೇ ನಸ್ಗುನೆ, ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ. ನಟರಾಜಣ್ಣ, ಮದುವೆ ಫಿಕ್ಸ್ ಆಯ್ತಾ? ಏ ಜರಮ್ಮ, ಇವನು ಕುಡ್ಕೊಂಡು ಬೊಗಳ್ತಾವನೆ, ಅವನ ಮಾತು ಕೇಳ್ತಿಯಲ್ಲ? ಏ ನಾಯಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನನ್ನ ಮಗ, ನನ್ನ 2ನೇ ಮಗ ಹರಿಗೆ ಮದ್ವೆ ಆಗೋಯ್ತು. ಹೆಂಡತಿನ ಕರ್ಕೊಂಡು ಈ ರೋಡಲ್ಲಿ ಬರ್ತಾನೆ, ನೋಡ್ಕೊಂಡು ಹುಡ್ಕೊಂಡು ಸಾಯಿ. ನಟರಾಜಣ್ಣ, ಸುಮ್ನೆ ಏನೇನೋ ಹೇಳ್ಬೇಡ. ಮದುವೆ ಅಂದ್ರೆ ಏನು, ಮದುಮಗಳು ಮನೆಗ್ ಬರೋದು ಅಂದ್ರೆ ಏನು? ನಾನ್ ನಿನ್ನ ಮಾತು ನಂಬಲ್ಲ. ಲೇ ಲೇ, ಬೊಗ್ಲೋ ನಾಯಿಗಳಿಗೆಲ್ಲ ಹೇಳಿ ನನ್ನ ಮಕ್ಕಳಿಗೆ ಮದುವೆ ಮಾಡೋ ಅವಶ್ಯಕತೆ ನನಗಿಲ್ಲ ಕಣ. ಕೆಲವೊಂದು ನಾಯಿಗಳನ್ನ ನೋಡಿದ್ರೆ ನನಗೆ ವಾಕಿರ್ಕೆ ಬರ್ತಾರೆ. ಸುಮ್ನೆ ಮನೆ ಮುಂದೆ ಲೈಟ್ ಹಾಕೊಂಡು ಡ್ಯಾನ್ಸ್ ಮಾಡಕ್ಕೆ ನಮ್ಗೇನು ಹುಚ್ಚನಾಯಿ ಕಡ್ದೈತಾ? ಬಂದು ನೋಡ್ರೋ, ನನ್ನ ಸೊಸೆ ಹಂಗೆ ಎಂಟ್ರಿ ಆಗ್ತಾಳೆ. ಟುಡೇ ಯುವರ್ ಆಲ್ ಮೌತ್ ಇಸ್ ಶಟ್ ಅಪ್. ಲವ್ ಚಿದಂಬರ, ನನ್ನ ಮಾತು ಕೇಳಿ BP ಶುಗರು ರೈಸ್ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಕೋಬೇಡ ಕಣ. ನನ್ನ ಮಗ ನನ್ನ ಮನೆ ಮಹಾಲಕ್ಷ್ಮಿ ಕರ್ಕೊಂಡ್ ಬರ್ತಾನೆ. ಅದನ್ನ ನೀನು ನಿನ್ ಕಣ್ಣಲ್ಲಿ ನೋಡ್ಬೇಕು. ಅದನ್ನ ನೋಡ್ಬಿಟ್ಟು ಸತ್ತೋಗ್ಬಿಡ. ನೀನ್ ಸತ್ರೆ ಇಡೀ ಊರಿಗೆ ನಮ್ದಿನಪ್ಪ. ಕೇಳಿಸ್ತಂದ್ರೋ? ನನಗೆ ಫುಲ್ ಕೆಲಸ ಐತೆ. ಎಲ್ರೂ ಮನೆಗೆ ಬಂದ್ಬಿಡಿ, ಯಾರು ಮಿಸ್ ಮಾಡಬೇಡಿ. ಚಿದಂಬರ, ನಟರಾಜ ಫುಲ್ಲಿ ಹ್ಯಾಪಿ. ಈ ಖುಷಿಲಿ ಒಂದು ಡ್ಯಾನ್ಸ್ ಮಾಡೋಣ. ಬಾರೋ ಬಾರೋ, ಒಂದು ಸ್ಟೆಪ್ ಹಾಕೋಣ. ಬಾರೋ ಬಾರೋ. ಕುಣಿಯಲ್ವಾ? ನಾನೇ ಕುಣಿತೀನಿ. ತಮ್ಮನ ಜೊತೆ ಡ್ಯಾನ್ಸ್ ಮಾಡಕ್ ಇಷ್ಟ ಅಲ್ವೇನೋ? ಜಯರಾಮ, ರೇಡಿಯೋದಲ್ಲಿ ಒಂಚೂರು ಸೌಂಡ್ ಜಾಸ್ತಿ ಮಾಡ. ನನ್ನ ಜೊತೆ ಡ್ಯಾನ್ಸ್ ಮಾಡಲ್ವಾ? ಬನ್ನಾರು ತಿನ್ ಸಾಯ್. ನನ್ ಕೆಲಸ ಇದೆ, ಬರ್ತೀನಿ. ಆರ್ತಿ ರೆಡಿ? ಬರ್ತೀನು ರೆಡಿ. ಮಾವ, ಇದು ಹೀಗೆಲ್ಲ ಇಡೋದು? ಮೊದಲನೇ ಸತಿ ಅಲ್ವಾ, ಗೊತ್ತಾಗ್ಲಿಲ್ಲ. ಅಣ್ಣ ಅಣ್ಣ ಅರಿಯಣ್ಣ, ಇನ್ನೊಂದ್ 5 ನಿಮಿಷದಲ್ಲಿ ಬಂದ್ಬಿಡ್ತಾನಂತೆ. ಅಯ್ಯೋ, ಬಂದೇ ಬಿಟ್ರ? ಇದನ್ನ ಹೇಗ್ ಮಾಡೋದು ಅಂತಾನೆ ಗೊತ್ತಿಲ್ವಲ್ಲೋ. ಏನಣ್ಣ? ಆರ್ತಿ ಕಣೋ. ಮಾವ, ಇದನ್ನ ಹೆಣ್ಮಕ್ಳು ಮಾಡೋದು. ಹೌದಾ? ಇಲ್ಲಿ ಯಾರಿದ್ದಾರೋ ಹೆಣ್ಮಕ್ಳು? ನೀನೇ ಇದೆಯಲ್ಲ, ನೀನ್ ಆರ್ತಿ ಮಾಡು. ಮಾವ, ನೀನ್ ಹೇಳೋದೆಚ್ಚ, ನಾನ್ ಮಾಡೋದೆಚ್ಚ. ಕೊಡು ಕೊಡು. ಬೇಡ ಬೇಡ ಬೇಡ. ಏನಾಯ್ತು ಮಾವ? ನೀ ಅಮ್ಮ ನೋಡಿದ್ರೆ ಅಷ್ಟೇ. ಆಮೇಲೆ ಅಯ್ಯೋ, ಅವಳ್ದು ಯಾವಾಗ್ಲೂ ಇದ್ದಿದ್ದೆ. ನೀನ್ ಸುಮ್ನೆ ಕೊಡು. ಅಯ್ಯೋ, ಇದನ್ನ ಹಚ್ಚಕ್ ಬೆಂಕಿ ಪಟ್ನ ಬೇಕಲ್ವಾ? ನಾನ್ ತಗೊಂಡ್ಬಂದ್ಬಿಡ್ತೀನಿ.
ಇಷ್ಟೊಂದು ಜನನ ಇನ್ವಿಟೇಷನ್ ಕೊಟ್ಟು ಕರೆದು ಇಷ್ಟು ಜನ ಬರ್ತಿದ್ರೋ ಇಲ್ವೋ? ಇವರೆಲ್ಲ ನಮ್ಮನ್ನ ಯಾಕೆ ನೋಡ್ತಿದಾರೆ? ಹೊಸ ಗಂಡ ಹೆಂಡ್ತಿ ಅಲ್ವಾ, ಅದಕ್ಕೆ. ಅಂದ್ರೆ ಸಡನ್ ಆಗಿ ತಾಳಿ ಕಟ್ಟಿ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದೀನಲ್ಲ, ಹುಡುಗಿ ಯಾರಿರ್ಬೋದು ಅಂತ ನೋಡಕ್ ನಿಂತಿದ್ದಾರೆ. ಇವ್ರಿಗೆಲ್ಲ ಯಾರು ಹೇಳಿದ್ರು? ದೇವರಾಣೆ ನಾನಲ್ಲ, ನಾನ್ ನಿಮ್ ಜೊತೆ ಇದೆ ತಾನೆ. ಅಣ್ಣ ನೀನೇನಣ್ಣ ಇವ್ರ ಮುಖ ಎಲ್ಲ ನೋಡ್ಕೊಂಡ್ ಕೂತಿದ್ಯಾ? ಇಳಿದು ಬಾರಣ, ಎಲ್ಲ ಏರ್ಪಾಟಾಗಿದೆ. ಬರ್ತೀನಿ. ಅದ್ಕೆ ಬನ್ನಿ, ಬಾರಣ. ನಡಿ, ಕರಿತಾ ಇದ್ದಾರಲ್ಲ, ಬನ್ನಿ. ನಿಮಿಷ, ನಾನೇ ತರ್ತೀನಿ, ಕೊಡಿ. ನೋಡಿ, ಚೆನ್ನಾಗಿರೋ ಹುಡುಗಿನ ಬುಟ್ಟಿಗೆ ಹಾಕೊಂಡಿದ್ವಿ. ಶ್ರೀಮಂತ ಮನೆ ಹುಡುಗಿ ಅನ್ಸುತ್ತೆ. ಚೆನ್ನಾಗಿದ್ದಾಳೆ, ಚೇಡ್ಗಾಲಕ್ಕಿ ಮನೆಗೆ ಬಂದಿದ್ದಾಳ ಏನ? ಅಲ್ಲಣ್ಣ, ಇಂಥ ಮನೇಲಿ ಇವಳು ಹೆಂಗ್ ಜೀವನ ಮಾಡ್ತಾಳೆ? ಆ ಭಗವಂತನಿಗೆ ಗೊತ್ತು. ಹೆಂಗಿದೆ ಅಣ್ಣ? ಗ್ರ್ಯಾಂಡ್ ವೆಲ್ಕಮ್. ಚೆನ್ನಾಗಿದ್ಯಾ? ಸಖತ್ತಾಗಿದೆ. ಅರೇಂಜ್ಮೆಂಟ್ಸ್ ಎಲ್ಲ ಪರವಾಗಿಲ್ಲ ಅಲ್ಲ? ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಮಾಡಿರೋದು. ಓಕೆ ಅಲ್ಲ ಅಣ್ಣ? ಇದೇನು ಅಲ್ಲ, ಇನ್ನು ಬೇಜಾನಿದೆ. ಏ ಬುಲ್ಲಿ, ನೀನ್ ಶುರು ಹಚ್ಕೊಳ. ಏನಾಯ್ತಲ್ಲ? ಎಲ್ಲ ಅದಕ್ಕೋಸ್ಕರ ಅಣ್ಣ, ಸಖತ್ತಾಗಿದೆ ಅಲ್ವಾ? ಏನ್ರಿ ಇದೆಲ್ಲ? ಅದು ಹಾಡ್ ಪ್ಲೇ ಮಾಡ್ತಾ ಇದ್ದಾರೆ, ಪಟಾಕಿ ಎಲ್ಲ ಹೊಡಿತಿದ್ದಾರೆ, ಏನ್ ನಡೀತಿದೆ? ನಂಗೂ ಗೊತ್ತಿಲ್ಲ, ನಾನು ಅದನ್ನೇ ಕೇಳ್ತಿದ್ದೀನಿ. ಏನರಿ ಬರಗಾಲದಲ್ಲಿ ಬಂಗಾರನೇ ತಂದಿದ್ಯಾ? ಮನೆ ವಿಷಯ ಎಲ್ಲ ಹೇಳಿದ್ಯಾ ತಾನೇ? ಏಯ್, ಯಾರೋ ಅದು? ಯಾವನವನು? ಧೈರ್ಯ ಇದ್ರೆ ಮುಂದೆ ಬಂದ್ ಮಾತಾಡೋ. ದೇವ್ರು ಕೊಟ್ರು ದೇವ ತರ ಕಲ್ಲಾಕಕ್ ಬರ್ತೀರಾ? ಒಬ್ಬೊಬ್ರಿಗೂ ಇದೆ ಇವತ್ತು. ರೀ, ನೀನ್ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಬಾ ಒಳಗೋಗೋಣ. ನಾನ್ ತಲೆ ಕೆಡ್ಸ್ಕೊಳ್ಳೋದಿರ್ಲಿ, ನೀನ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ. ಇವಾಗ್ಲೇ ಮನೆ ಬಿಟ್ಟು ಓಡ್ಸೋ ತರ ಕಾಣಿಸ್ತಿದ್ಯಲ್ಲೋ. ಕಾತ್ಯಾಯಿನಿ ಓಡಿಸ್ಕೊಂಬಂದ್ ಹುಡುಗಿ ತರ ಕಾಣಿಸ್ತಾ ಇದ್ದಾಳೆ ಅಲ್ವಾ? ಮತ್ತಿನ್ನೇನಣ್ಣ, ಇಂಥವ್ರಿಗೆಲ್ಲ ಕಾಲ್ ತೊಳೆದು ಹೆಣ್ಣು ಕೊಡೋರು ಯಾರವ್ರು ಹೇಳು? ಅದು ಸರಿನೇನು. ಹರಿ, ಮುಂದೆ ಬನ್ರೋ, ಆರತಿ ಮಾಡ್ಬೇಕು. ಬನ್ನಿ ಬನ್ನಿ, ಆರತಿ ಆರತಿ ಮಾಡು. ಏನ್ರಿ ಇದೆಲ್ಲ? ಆರ್ತಿ ಯಾಕೆ? ಇವ್ರಿಗೆ ಗೊತ್ತಿಲ್ಲ ನೋಡಿ, ಅದಕ್ಕೆ. ಬನ್ನಿ. ಗೊತ್ತಿಲ್ಲ ಅಂದ್ರೆ ಹೇಳಿ ಮತ್ತೆ. ಎಲ್ಲ ಖುಷಿಯಲ್ಲಿದ್ದಾರೆ, ಒಳಗೋಗಿ ಹೇಳ್ತೀನಿ.